ರೆಡಿ ಆಗದೆ ಒಂದೊಂದು ಮೂಮೆಂಟ್ಸ್. ರೋಲಿಂಗ್ ಅಂತ ಹೇಳಿ ಎರಡು ಕಡೆ ಆದ್ಮೇಲೆ ವರ್ಲ್ಡ್ ಕಪ್ ಗೆಲ್ಬೇಕು ಅಂತಂದ್ರೆ ಹೇಗೆ ಶುಭಮ್ ಗಿಲ್ ಇಂಪಾರ್ಟೆಂಟ್ ಇದೆ. ಅಂದ್ಬಿಟ್ಟು ನೈಟ್ ಸೀನ್ ಬೇರೆ ನಾವು ಯೂಸ್ ಮಾಡಿದ್ದ ಕ್ಯಾಮ್ರಾ ಅಷ್ಟು ಹೈ ISO ರೇಂಜ್ ಎಲ್ಲ ಇಲ್ಲ. ಇಂದು ದಿನ ನಮ್ಗೆ ಒಬ್ರು ಕೈ ಕೊಟ್ರು. ಎಲ್ಲದಕ್ಕೂ ಕ್ಯಾಮ್ರಾ ಆಫ್ ಬಂದಿದ್ರೆ ಅಂತದೆಲ್ಲ ಏನಾಗಿದೆ ಅಂತ ಲಕ್ಸುರಿ ಕಾರ್ಸ್ ಎಲ್ಲ ಶಾರ್ಟ್ ಫಿಲಮ್ ಇಟ್ ಇಸ್ ನಾಟ್ ಈಸಿ. ನಾನು ತುಂಬಾ ಒಂದ್ 2-3 ಶಾರ್ಟ್ ಮೂವಿನ ಹತ್ರದಿಂದ ನೋಡಿದೀನಿ. ಈಗ ಫೋರ್ ಮಿನಿಟ್ಸ್ ಕಂಪ್ಲೀಟ್ ನೈಟ್. ಆ ನೈಟ್ ಅಲ್ಲಿ ಶೂಟ್ ಮಾಡ್ಬೇಕು ಅಂತಂದ್ರೆ ಇವರು ಒಂದ್ಸಲಿ ಲಾಂಗ್ ಶಾಟ್ ತೆಗಿಬೇಕಂದ್ರೆ ಇನ್ನೊಂದು ಲೆನ್ಸ್ ಹಾಕ್ಬೇಕು, ಮತ್ತೆ ಲೈಟಿಂಗ್ಸ್ ಲೈಟೇ ಇರ್ಲಿಲ್ಲ. ತೇಜಸ್ ಅದ್ರ ಬಗ್ಗೆ ನೀವು ಒಂದಷ್ಟು ಹೇಳ್ಬೇಕು. ಲೈಟಿಂಗ್ ಲುಕ್ ವೈಸ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಪ್ಲಾನ್ ಮಾಡಿದ್ದಕ್ಕಿಂತ ಇವಾಗ ಬೇರೆ ವಿಭಿನ್ನವಾಗಿ ಮಾಡ್ತೀವಿ ಅನ್ನೋದು ಕನ್ಫರ್ಮ್ ಆಯ್ತು. ಸೊ ಅದಾದ್ಮೇಲಿಂದ ನನ್ನ ಮೈಂಡ್ ಅಲ್ಲಿ ಏನಿತ್ತು ಅಂತಂದ್ರೆ ಆದಷ್ಟು ಒಂಥರ ಲೋ ಲೈಟ್ ಅಲ್ಲಿ ಸ್ವಲ್ಪ ಶಾಡೋಸ್ ರಿಟೈನ್ ಮಾಡ್ಕೊಂಡು ಒಂಥರ ಸಿನಿಮ್ಯಾಟಿಕ್ ಆಗಿ ತೆಗಿಬೇಕು ಅಂತಾನೆ ಮೈಂಡ್ ಅಲ್ಲಿ ಸ್ಟಾರ್ಟಿಂಗ್ ಇಂದ. ಸೊ ಸರಿ ಅಂದ್ಬಿಟ್ಟು ನೈಟ್ ಸೀನ್ ಬೇರೆ ನಾವು ಯೂಸ್ ಮಾಡಿದ್ದ ಕ್ಯಾಮ್ರಾ ಅಷ್ಟು ಹೈ ISO ರೇಂಜ್ ಎಲ್ಲ ಏನಿಲ್ಲ. ಮಿನಿಮಲ್ DSLR ಎಂಟ್ರಿ ಲೆವೆಲ್ ಸೋನಿ ಕ್ಯಾಮ್ರಾನೇ. ಸೊ ಲೈಟಿಂಗ್ ಏನಾದ್ರು ಚೆನ್ನಾಗಿ ವಿಭಿನ್ನವಾಗಿ ಮಾಡ್ಬೇಕು ಅಂತ ಅಂದ್ಬಿಟ್ಟು ನಾನು ಆದಷ್ಟು ಬ್ಯಾಕ್ ಲೈಟ್ ಅಲ್ಲಿ ಇಟ್ಕೊಂಡು ಫೋರ್ ಗ್ರೌಂಡ್ ಅಲ್ಲಿ ಸ್ವಲ್ಪ ಕತ್ಲು ಶಾಡೋಸ್ ಮೇಂಟೈನ್ ಮಾಡ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡ್ಕೊತಿದ್ದೆ. ಬಟ್ ಏನಂತಂದ್ರೆ ಕ್ರೆಡಿಟ್ ನಿಮಗೆ ಕೊಡ್ಬೇಕು ಸರ್. ಯಾಕೆಂತಂದ್ರೆ ಸುಮಾರು ಜನ ಡೈರೆಕ್ಟರ್ ಏನ್ ಹೇಳ್ತಾರೆ ಅಂತಂದ್ರೆ ಶಾಡೋಸ್ ಇದೆ, ಏನ್ ಕತ್ಲಿದೆಯಲ್ಲ, ಲೈಟ್ ಹಾಕೋಣ ಅಲ್ವಾ, ಈ ತರ ಮೈಂಡ್ ಸೆಟ್ ಅಲ್ಲೇ ಇರ್ತಾರೆ. ಬಟ್ ನೀವು ಪೇಷಂಟ್ ಆಗಿದ್ದು ಇಲ್ಲ ಲುಕ್ ವೈಸ್ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಓಕೆ ಅಂತಂದಿದ್ದಕ್ಕೆ ಆ ಲುಕ್ ಒಂದು ಅಚೀವ್ ಮಾಡಕ್ಕಾಗಿತ್ತು. ಹೌದು, ಅದು ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಆಗಿತ್ತು ನೈಟ್ ಶೂಟ್. ಈವನ್ ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಲೈಟಿಂಗ್ಸ್ ಆಗಿರ್ಬೋದು, ಅಂಡ್ ಆಲ್ಸೋ ಅದು ತುಂಬಾ ಜನ ದಕ್ಷಿಣ ಇಲ್ದೇ ಇರೋಂಥದ್ದು. ಅದಕ್ಕೆ ಪರ್ಮಿಷನ್ ಬೇರೆ ತಗೊಂಡ್ ಬಂದ್ರು. ಪೊಲೀಸ್ ಹತ್ರ ಒಂದು ದಿನ ಒಂದು ದಿನ 4 hours ಪೊಲೀಸ್ ಸ್ಟೇಷನ್ ಇಲ್ಲೇ ಕೂತಿದ್ದರು, 4 hours ಕೂತಿದ್ವಿ ಆ ಪರ್ಮಿಷನ್ಗೆ. ಅದ್ ಬೇರೆ ನೀವು ಹೇಳ್ಬಿಟ್ಟಿದ್ದಾನೆ ಆ ಜಾಗದಲ್ಲಿ ಇದು ಸ್ವಲ್ಪ ಸ್ಟ್ರಿಕ್ಟ್ ಇದೆ ಆ ಜಾಗ, ಮತ್ತೆ ಶೂಟ್ ಮಾಡಕ್ ಆಗಲ್ಲ. ನಾನು ಆಗೋದು ಬೆಲ್ಲಿಕ್ಕೆ ಇನ್ನೇನಾದ್ರು ಚೇಂಜಸ್ ಮಾಡ್ಬೋದಾ, ಜಾಗ ಏನಾದ್ರು ಚೇಂಜ್ ಮಾಡ್ಬೋದೇನೋ ನೋಡೋ ಒಂಚೂರು ಅದೇ ತರದ ಯಾವ್ದಾದ್ರು ಪ್ಲೇಸ್ ಹುಡ್ಕೋಣ ಅಂತಂದ್ರೆ ಇಲ್ಲ ಅದೇ ಒಳ್ಳೆ ಕಡೆ ಏನ್ ಎಲ್ಲ ಇದೆ. ಈಗ್ಲೂ ನಾನು ಅಲ್ಲೇ ವಾಕಿಂಗ್ ಮಾಡೋದು, ಅದೇ ಜಾಗ ಅಂತಾರೆ. ನಾನು ಸೆಪರೇಟ್ ಆಗಿ ನಮ್ಮ ಒಬ್ಬ ಫ್ರೆಂಡ್ ಕರ್ಕೊಂಡು ಅಲ್ಲೆಲ್ಲ ಓಡಾಡ್ಕೊ ಬಂದೆ. ಅದೇ ತರದ್ ಎಲ್ಲರೂ ಸಿಗುತ್ತಾ, ಯಾಕಂದ್ರೆ ಜಾಗ ಇದಿದೆ ಅಂತ ಚೇಂಜ್ ಮಾಡೋಣ ಅಂದ್ಬಿಟ್ಟು ಇಲ್ಲ ನನಗೆ ಅದೇ ಬೇಕು ಅಂದಲ್ಲ. ಸೊ ಆಮೇಲೆ ಹೋಗಿ ಅವ್ರ ಹತ್ರ ಪರ್ಮಿಷನ್ ತಗೊಂಡು ಬಂದ್ವಿ. ಆದ್ರೆ ಇನ್ನೂ ನೆನಪಿದೆ, ಅದೇ ಫಸ್ಟ್ ಶಾರ್ಟ್ ತೆಗಿಬೇಕಾದ್ರೆ ಅಣ್ಣ ಬಂದಿದ್ದು. ಅದು ತಗೊಂಡು ಪರ್ಮಿಷನ್ ಸಿಕ್ತು ನಮ್ಗೆ ದೇವಸ್ಥಾನ ಪೂಜೆಗೆ. ಫಸ್ಟ್ ನಾವು ಅನ್ಕೊಂಡ್ರೆ ಆಕ್ಚುಲಿ ನೆಕ್ಸ್ಟ್ ಡೇ ಮಾಡೋಣ ಅಂತ ನಾವು ಪರ್ಮಿಷನ್ ತಗೊಳ್ಳಿಲ್ಲ ಅಂದಿದ್ರೆ ನಾವು ನಮ್ಗೆ ಅವತ್ತು ಪೊಲೀಸ್ ಬಂದ್ರು ಏನೋ ಇದ್ ಮಾಡ್ತಿದ್ರು. ಯಾಕೆಂದ್ರೆ ಅಲ್ಲೇ ಬಂದ್ರು ಬಂದಿ ಈ ತರ ನಾವು ಕೇಳಿದ್ಮೇಲೆ ಈ ತರ ಪರ್ಮಿಷನ್ ತಗೊಂಡಿದೀವಿ ಅಂತ ತೋರ್ಸಿದ್ಮೇಲೆ ಸಮಾಧಾನ ಮಾಡಿದ್ರು. ಆಕ್ಚುಲಿ ಅದು ತುಂಬಾ ರಿಕ್ವೈರ್ಡ್ ಆಗಿತ್ತು ಅವಾಗ. ಅದು ನನ್ನ ಫಸ್ಟ್ ಶಾರ್ಟ್ ನಾವು ನೆಕ್ಸ್ಟ್ ಡೇ ಮಾಡೋಣ ಅಂತ ಅಂದಾಗ್ಲೂ ಅಣ್ಣನೇ ಹೇಳಿದ್ರು, ಫಸ್ಟ್ ಪೂಜೆ ಆಗಿದೆ, ಫಸ್ಟ್ ಶಾರ್ಟ್ ತೆಗೀರಿ ಅಂತ. ಸೊ ಅವಾಗ ಇನ್ನು ಶಾರ್ಟ್ ಮುಗಿದ ಅದು ಬಂದಾಗ್ಲೇ ಅಣ್ಣ ಇನ್ನು ಸರ್ಪ್ರೈಸ್ ಹ್ಯಾಪಿನೆಸ್ ಆಗಿ ಇಟ್ಕೊಂಡ್ಬಂದ್ರು. ಅವತ್ತೇ ಫೈಲ್ ನಮ್ಗೆ ಇದ್ರದ್ದು ಪೊಲೀಸ್ ಕಡೆಯಿಂದ ಪರ್ಮಿಷನ್ ಸಿಕ್ತು ನೋಡಿ ಅಂತ. ಪಾಪ ಹೋಲ್ ಡೇ ಐ ಥಿಂಕ್ ಅವತ್ತೇ ಪೊಲೀಸ್ ಸ್ಟೇಷನ್ ಅಲ್ಲೇ ಪಾಪ ಒದ್ದಾಡ್ತಿದ್ರು. ಅವ್ರಿಗೆ ಒಂದು ಕೃತಜ್ಞತೆ ಹೇಳ್ಬೇಕು, ನಿಜ ರಿಲೀಸ್ ಮಾಡ್ದಾಗ. ಇಲ್ಲ ಆಕ್ಚುಲಿ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಅವತ್ತು ಬಂದಾಗ್ಲೂ ಅವರು ಕೇಳಿರೋರು ಪರ್ಮಿಷನ್ ಇಟ್ಟಿದ್ದರಿಂದ ನಮ್ಗೆ ಸೇಫ್ಟಿ ಆಗಿತ್ತು. ಸೊ ಅದು ತುಂಬಾ ಆಲ್ಸೋ ಗ್ಯಾರೇಜ್ ಅಂಡ್ ಕಾರ್ಸ್. ಗ್ಯಾರೇಜ್ ಹೆಂಗ್ ಸಿಕ್ತು ನಿಮ್ಗೆ? ಹೌದು, ಆಕ್ಚುಲಿ ಗ್ಯಾರೇಜ್ ಏನಂತಂದ್ರೆ ನಾನು ಫಸ್ಟ್ ಮೂವಿ ಈಗ ತೆಗಿತಿರೋದ್ರಿಂದ ಲೊಕೇಶನ್ ವೈಸು ನಮ್ಗೆ ಶೂಟ್ಗೆ ಎಲ್ಲ ಹತ್ರ ಆಗ್ಬೇಕು ಅಂತ ನಾನು ಫಸ್ಟ್ ಥಿಂಕ್ ಮಾಡಿದ್ದು. ನನ್ಗೆ ಬೇಕಾಗಿರೋ ಲೊಕೇಶನ್ ಅಲ್ಲಿ ಗ್ಯಾರೇಜ್ ಆಗಿರ್ಬೋದು, ಆಮೇಲೆ ಜಯ ಅವ್ರದ್ದು ಕ್ಲೈಮ್ಯಾಕ್ಸ್ ಸೀನ್ ಸ್ಪಾಟ್ ಆಗಿರ್ಬೋದು, ಆಮೇಲೆ ನಾನು ರೆಸ್ಟೋರೆಂಟ್ ಸೀನ್ದಲ್ಲಿ ಆಗಿರ್ಬೋದು, ಎಲ್ಲಾನು ಒಂದೇ ಏರಿಯಾದಲ್ಲಿ ನಾನು ನೋಡ್ಬಿಟ್ಟಿದ್ದೆ. ಅಂದ್ರೆ ಕತೆ ಬರೆಯಕ್ ಶುರು ಮಾಡಿದ್ಮೇಲಿಂದ ಹೊರಗಡೆ ಹೋಗೋದು ಯಾವ ಲೊಕೇಶನ್ ಸೂಟ್ ಆಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋದು ಅದೆಲ್ಲ ಮಾಡ್ತಿದ್ದೆ. ಕೊನೆಗೆ ನನ್ಗೆ ಇಷ್ಟ ಆಗಿತ್ತು ಗ್ಯಾರೇಜು, ಸಾಯಿ ಗ್ಯಾರೇಜ್ ಅಂತ ಮೈಸೂರಲ್ಲಿ ನಾವು ಶೂಟ್ ಮಾಡಿದ್ರಲ್ಲಿ. ರೆಸ್ಟೋರೆಂಟ್ ಕೂಡ ಹೌದು, ಅಟ್ ಮೈಸೂರ್ ಫುಡ್. ನಾನು ಅಲ್ಲಿ ತೆಗಿಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ಆಮೇಲೆ ನೀವ್ ಬಂದ್ ಹೇಳಿದ್ಮೇಲೆ ಅವ್ರದ್ರಲ್ಲೇ ತೆಗಿಬೋದು ಆರಾಮಾಗಿ ಅಂತ ಹೇಳಿದ್ಮೇಲೆ ಶೂಟ್ ಮಾಡಿದ್ದು. ಸೊ ಗ್ಯಾರೇಜ್ ಅಲ್ಲಿ ನಾನು ಫಸ್ಟ್ ನೋಡ್ದೆ, ಯಾಕೆಂದ್ರೆ
ಒಂದು ಮೂವಿಗೆ ನಾವು ಒಂದು ಪೋರ್ಷನ್ ಆಫ್ ಆಂಗಲ್ ಮಾತ್ರ ತೋರಿಸ್ತೀವಿ. ಒಳಗಡೆ ಗ್ಯಾರೇಜ್ ಇರೋದು, ಒಳಗಡೆ ಬೇರೆ ಜಿಯೋ ಲೊಕೇಶನ್ಸ್ ಏನೋ ತೋರಿಸ್ತಾ ಇರೋದ್ರಿಂದ ಒಂದು ಪಾಯಿಂಟ್ ಆಫ್ ವ್ಯೂಗೆ ನಾನು ಫಸ್ಟ್ ಅನ್ಕೊಂಡಂಗೆ ಇದೊಂದು ಡ್ರಾಮಾ ತರ ತೋರಿಸ್ಬೇಕು ಅಂದಾಗ ಅದೊಂದು ಕರೆಕ್ಟ್ ಆಗಿತ್ತು ನನಗೆ. ನಾನು ಲೈಟಿಂಗ್ಸ್ ನೋಡಿರಲಿಲ್ಲ, ಏನು ನೋಡಿರಲಿಲ್ಲ, ಒಂದು ಗ್ಯಾರೇಜು ಸೂಟ್ ಆಗುತ್ತೆ ಅಂತ ಫಿಕ್ಸ್ ಮಾಡಿದ್ದೆ. ಅದಾದ್ಮೇಲೆ ನಾನು ಕೇಳಿದೆ ಅವ್ರನ್ನ, ಕಾರ್ತಿಕ್ ಅವ್ರನ್ನ, ಗ್ಯಾರೇಜ್ ಓನರ್ ಅವ್ರನ್ನ. ಅವರು ಒಂದೇ ಮಾತ್ರ ಒಪ್ಕೊಟ್ರು, ಸರಿ ನೀವೇನಾದರೂ ಮಾಡಿ ಇರಿ ಪರವಾಗಿಲ್ಲ, ಭಾನುವಾರ ಹೊತ್ತೆಲ್ಲ ಫ್ರೀ ಇರುತ್ತೆ, ನೀವು ಏನು ಬೇಕಾದರೂ ಶೂಟ್ ಮಾಡಿ ಅಂತ ಹೇಳಿದ್ರು. ಸೊ ಅವರು ಓಕೆ ಅಂತ ಹೇಳಿದ್ಮೇಲೆ ಶುರು ಮಾಡಿದ್ವಿ. ಆಮೇಲೆ ಫಸ್ಟ್ ಡೇ ಶೂಟಲ್ಲಿ ನಾವು ಫೋಟೋ ಶೂಟ್ ಎಲ್ಲ ಮಾಡುವಾಗ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿ ಇವ್ರು ನೋಡಿದ್ರು. ತೇಜಸ್ ನೋಡಿದ್ಮೇಲೆ ಇಟ್ಸ್ ವೆಲ್ ಸೆಟ್, ಸೂಪರ್ ಅಂತ ಹೇಳಿ. ಸೊ ಅಲ್ಲಿಂದ ನಮ್ಮದು ಜರ್ನಿ ಶುರು ಆಯಿತು. ಇಲ್ಲ, ಆ ಲೊಕೇಶನ್ ನಮಗ್ ಸಿಗ್ದಲ್ಲ ಇದ್ರೆ ಅಷ್ಟು ಸಿನಿಮಾಟಿಕ್ ಆಗಿ ಬರ್ತಾರೆ. ಮತ್ತೆ ನೈಟ್ ಶಾರ್ಟ್ಸ್ ಅಂತೂ ಆ ಥರ ಎಲ್ಲೂ ಸಿಗ್ತಿರ್ಲಿಲ್ಲ. ತುಂಬಾ ಸಪೋರ್ಟಿವ್ ಆಗಿದ್ರು ಅವರು, ಗ್ಯಾರೇಜ್ ಓನರು. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕಾರ್ ತೆಗೀರಿ, ಈಗ ಹಿಂದೆಗಡೆ ಇತ್ತು ನಮ್ಗೆ ಕಂಟಿನ್ಯೂಟಿಗೆಲ್ಲ ಇದ್ದಾಗ್ಲೂ ಪಾಪ ಅವ್ರು ತುಂಬಾ ಕೋಆಪರೇಟ್ ಮಾಡಿದ್ರು. ಬೇರೆ ಯಾರಾಗಿದ್ರೆ ನಮ್ ಕೆಲಸ ಇದೆ ಅಂತ ಹೇಳಿ ಹೇಳಿರೋರು, ಬಟ್ ಅಲ್ಲಿನ ಲೇಬರ್ಸ್ ಆಗ್ಲಿ ಅದು ದಸರಾ ಟೈಮ್ ಬೇರೆ, ಆಯುಧ ಪೂಜೆಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಿತ್ತು. ಲಾಸ್ಟ್ ಡೇ ಶೂಟ್ ಅಂತೂ ಮಿಡ್ ನೈಟ್ ವರ್ಗೂ ಮಾಡಿ. ಹೌದು, ತುಂಬಾ ಸಪೋರ್ಟಿವ್ ಆಗಿದ್ರು ಅವ್ರು ಆಕ್ಚುಲಿ ನೆನ್ಸ್ಕೋಬೇಕು ಅವ್ರನ್ನು. ಆಮೇಲೆ ಅದೇ ದಸರಾ ಟೈಮ್ ಅಂತ ಹೇಳಕ್ ಬಂದಾಗ್ಲೂ ಅಷ್ಟೇ ಅಲ್ವಾ, ಈಗ ನಾವು ಬಂದಾಗ ಶೂಟಿಂಗ್ ವೈಸ್ ಅಲ್ಲಿ ಇದ್ದಾಗ್ಲೂ ಅಷ್ಟೇ, ಸ್ಟೇಗೆ ಇದ್ದಾಗ ಸಿದ್ದು ಅವ್ರನ್ನು ನೆನ್ಸ್ಕೋಬೇಕು ಪಾಪ, ಯಾಕಂದ್ರೆ ಸ್ಟೇ ಅಲ್ಲಿ ಇದ್ದಾಗ ಅವರು ಇದ್ರು. ಸೊ ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಅದೇ ಕಾರ್ ಅರೇಂಜ್ಮೆಂಟ್ ಸ್ಟೋರಿ ಹೇಳ್ಬೇಕು ನಮ್ಗೆ. ಲಕ್ಸುರಿ ಕಾರ್ಸ್ ಎಲ್ಲ ಬರುತ್ತೆ, ಒಂದು ಶಾರ್ಟ್ ಫಿಲ್ಮ್ ಕರೆಕ್ಟ್. ಲಕ್ಸುರಿ ಕಾರ್ ರೆಡಿ ಇದ್ದು 4 ಕಾರ್ ರೆಡಿ ಮಾಡಿದ್ವಿ. ಇಲ್ಲ 5 ಕಾರು ಆಲ್ಮೋಸ್ಟ್ 5 ಕಾರ್ ರೆಡಿ, ಕೊನೆಯಲ್ಲಿ 2 ಫೈನಲೈಸ್ ಆಯ್ತು. ತುಂಬಾ ನಮ್ಗೆ ಕಾಂಟ್ಯಾಕ್ಟ್ಸ್ ಇರ್ಲಿಲ್ಲ, ಬಟ್ ವಿಕೇಣ ನೀವು ಒಂದು ಹೇಳಿದ್ರಿ BMW, ಮತ್ತೆ ಇದೊಂದು ಬೆನ್ಸ್ ಹೇಳಿದ್ರಿ. ಆಮೇಲೆ ನಾನು ಒಂದ್ 2 ಕಡೆ ರೆಡಿ ಮಾಡಿದ್ದೆ. ಅದು ಕೊನೆ ಟೈಮಲ್ಲಿ ಶೂಟ್ 3 ತಿಂಗಳಿಂದ ಪ್ಲಾನ್ ಮಾಡಿದ್ವಿ, ಸ್ಕ್ರಿಪ್ಟ್ ವೈಸ್ ಮತ್ತೆ ಸ್ಕೆಡ್ಯೂಲ್ ವೈಸ್ ಎಲ್ಲ. ಬಟ್ ಶೂಟ್ ಇಂದ್ಲ ದಿನ ನಮ್ಗೆ ಒಬ್ರು ಕೈ ಕೊಟ್ರು, ಒಂದು ಬೆನ್ಸ್ ಕಾರ್ ಕೊಡ್ತೀವಿ ಅಂತ ಹೇಳಿದ್ರು. ಬೆಳಿಗ್ಗೆ ಎದ್ದು ಫೋನ್ ಮಾಡಿದ್ರೆ ನಮ್ಗೆ ಈಗ ಬೇಕು ಅಂತ ಹೇಳಿದ್ರೆ ನನಗೆ ಬರಕ್ ಆಗಲ್ಲ ಅಂತ ಹೇಳಿದ್ರು. ಸೊ ಅದೊಂದು ಮೂಮೆಂಟ್ ಅಲ್ಲಿ ನಮ್ಗೆ ತುಂಬಾ ಕಷ್ಟ ಆಯ್ತು. ಯಾಕೆಂದ್ರೆ ಡೇ ವೈಸ್ ಶೂಟ್ ಅಲ್ಲಿ ಎಲ್ಲ ಆಸ್ ಪರ್ ಸ್ಕೆಡ್ಯೂಲ್ ಆಗ್ಬಿಟ್ಟಿತ್ತು, ಇನ್ನು ಮಾಡೋದಕ್ಕೆ ಕಾರ್ಯ ಇಲ್ಲ ಅಂದಾಗ ತುಂಬಾ ಕಷ್ಟ ಆಗಿ. ಬಟ್ ಕೊನೆಗೆ ನಮ್ಗೆ ಗೊತ್ತಿರೋ ಇನ್ನೊಬ್ರ ಹತ್ರ ಕೇಳಿದ್ವಿ, ಅದೇ ಆಡಿ ಕಾರ್ನ ಯೂಸ್ ಮಾಡಿದ್ದು. ಸೊ ದಟ್ ವಾಸ್ ಒನ್ ಆಫ್ ದ ಲರ್ನಿಂಗ್ ಫಾರ್ ಅಸ್ ಆಲ್ಸೋ ದ ಸೆಕೆಂಡ್ ಕಾರ್ BMW ಗೆ ವಿಕಿ ಅಣ್ಣ ತುಂಬಾನೇ ಅಂದ್ರೆ ತುಂಬಾನೇ ಅವ್ರನ್ನ ಪಕ್ಕಕ್ಕಿಟ್ಟು ಈ ಕೆಲಸಕ್ಕೆ ಇದ್ರ ಅವಶ್ಯಕತೆ ಇದೆ ಅಂತ ಕಾದು ನಿಂತು ಅದನ್ನ ತಗೊಂಡ್ಬಂದ್ರಲ್ಲ. ಐ ಥಿಂಕ್ ಇಟ್ ಮೀನ್ಸ್ ಅ ಲಾಟ್. ಆಕ್ಚುಲಿ ಇಡೀ ಎಂಟೈರ್ ಟೀಮ್ಗೂ ಹೇಳ್ಬೋದು, ಲೈಕ್ ಒಂಥರ ಪಿಲ್ಲರ್ ತರ, ಲೈಕ್ ಸಪೋರ್ಟಿವ್ ಆಗಿ ಪ್ರತಿಯೊಂದು ಏನೇ ಇದ್ರು ಅಷ್ಟೇ ಮೆಂಟಲಿ ಕುಗ್ಗಕ್ಕೆ ಬಿಟ್ಟಿಲ್ಲ. ಏನೇ ಇದ್ರು ಬ್ಯಾಕಪ್ ಅಲ್ಲಿ ಬೂಸ್ಟ್ ಮಾಡಿ 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 ಇಲ್ಲ ಅಂದ್ರೆ ಆನ್ ಕ್ಯಾಮ್ರಾ ಅಲ್ಲದೆ ಆಫ್ ಕ್ಯಾಮ್ರಾ. ಹೌದು. ಇವಾಗ ನನ್ ಪರ್ಸನಲಿ ನನಗೆ ಹೇಳಿದ್ರು, ನಾನು ತುಂಬಾ ನರ್ವಸ್ ಆದಾಗ್ಲೂ ಲೈಕ್ ಎಲ್ಲಾರ್ ಕಡೆಯಿಂದನೂ ಸಪೋರ್ಟ್ ಸಿಗ್ತೀವಿ. ಇವರು ತುಂಬಾ ಟೇಕ್ಸ್ ತಗೊಂಡು ಅವ್ರು ಇದ್ ಮಾಡಿ, ಇವ್ರು ಬಂದು ಇಲ್ಲ ತಗೊಳ್ಳಿ ಪ್ರಜ್ವಲ್ ಮಾಡ್ಬೋದು, ಹಿಂಗ್ ಮಾಡಿ ಹಂಗ್ ಮಾಡಿ ಕಾಮಾಗಿ ಅಂತ ಹೇಳೋರು. ನೀವು ಬಂದಂಗೆ ಎದ್ ಮಾಡೋರು. ವೀಕೆಂಡ್ ಅನ್ನೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಅವರು ಎನಿ ಟೈಮ್ ಬಿಡಿಯೋದು, ಎನಿ ಟೈಮ್ ಒಂಥರ ಪಾಸಿಟಿವ್ ಎನರ್ಜಿ ಕೊಡ್ತಾನೆ ಇರ್ತಾರೆ, ಯಾವಾಗ್ಲೇ ಕುಗ್ಗಕ್ಕಂತೂ ಬಿಡಲ್ಲ. ಸೊ ನಮ್ ಟೀಮ್ ಆಕ್ಚುಲಿ ನನ್ಗೆ ಕಂಪ್ಲೀಟ್ಲಿ ಪ್ರಾಜೆಕ್ಟ್ ನಿಮ್ಗಳ ಜೊತೆ ಖುಷಿಯಾಗಿ ವರ್ಕ್ ಮಾಡಿದೆ. ನನಗಿದು ಮೂವಿ ತೆಗಿತಾ ಇದೀನಿ ಅಂತ ಅನಿಸ್ತಾ ಇರ್ಲಿಲ್ಲ. ನನಗೆ ಹೇಗನ್ಸುತ್ತೆ, ಅದೋ ಒಂದು ಟ್ರಿಪ್ ಜರ್ನಿ ತರ. ಹೌದು, ನನಗೆ ತುಂಬಾ ಮೆಮೊರೀಸ್ ಇದೆ, ತುಂಬಾ ನಿಂದು ಮೆಮೊರೀಸ್ ಇದೆ. ರೆಕಾರ್ಡ್ ಆಗಿದೆ. ನಿನಗೆ ಕ್ಯಾಮ್ರಾ ಇಟ್ಟಿದ್ದೀನಿ, ಲಾಂಗ್ ಬ್ಯಾಕ್ ಸ್ಟೋರಿ ಇದೆಲ್ಲ ಇದೆ. ಬಟ್ ಖುಷಿಯಾಗಿದೆ. ನನಗೇನು ಅಂತಂದ್ರೆ ನನ್ನ ತಂದಿರಿಗಳು ಎಲ್ಲಾರು ಖುಷಿಯಾಗಿದಾರಲ್ಲ, ಅದು ಒಂದು ಹ್ಯಾಪಿ. ಈ ತರದ್ದು ಒಂದಷ್ಟು ಯುನಿಕ್ ಆಗಿರೋ ಸ್ಟೋರಿ ರೈಟಿಂಗ್ ಆಗಿರ್ಬೋದು ನಮ್ಮ ಕನ್ನಡದಲ್ಲಿ ಬೇಕು ಅನ್ಸುತ್ತೆ ಅಲ್ಲ? ಯಾಕೆಂದ್ರೆ ನಾವೀಗ ನೋಡ್ತಾ ಇರೋದೆಲ್ಲ ಆಲ್ಮೋಸ್ಟ್ ಎಲ್ಲ ಲವ್ ಸ್ಟೋರಿ ಇರುತ್ತೆ, ಇಲ್ಲಾಂದ್ರೆ ಪ್ಯೂರ್ ಕಾಮಿಡಿ, ಡಬಲ್ ಮೀನಿಂಗ್ ಕಾಮಿಡಿ ಆ ತರ ಇರುತ್ತೆ. ಬಟ್ ಒಂದು ಸಿನಿಮಾನ ನಾವು ಅರ್ಥ ಮಾಡ್ಕೊಂಡಾಗ ಒಂದು ಸ್ಟೋರಿ ಟೆಲ್ಲಿಂಗ್ ಅದು ತುಂಬಾ ಮುಖ್ಯ. ಈಗ ನಮ್ಮ ಕನ್ನಡದಲ್ಲಿ ಬರ್ತಾ ಇದೆ, ಬಟ್ ರೈಟರ್ಸ್ ತುಂಬಾ ಕಡಿಮೆ ಇದ್ದಾರೆ ಅನ್ಸುತ್ತೆ ನಮ್ಗೆ ಈ ತರದ್ದು ಇದನ್ನೆಲ್ಲ ಶೂಟ್ ಮಾಡ್ಕೊಂಡು. ಅದು ಆಡಿಯನ್ಸ್ ಇಂದ ಅಂತ ಗೊತ್ತಿಲ್ಲ, ಇಲ್ಲ ಆಕ್ಚುಯಲ್ ಆಗಿ ರೈಟರ್ಸ್ ಇಲ್ಲ ಅಂತ ಗೊತ್ತಿಲ್ಲ. ಬಟ್
ಬೇಕಾಗಿದೆ ಕನ್ನಡಕ್ಕೆ. ಆಲ್ಮೋಸ್ಟ್ ಈ ಒಂದು ಶಾರ್ಟ್ ಫಿಲಮ್ಮು ಅವಾರ್ಡ್ಸ್ಗಳು ಬಂದಿರೋದ್ರಿಂದ ಮೇ ಬಿ ಇದೊಂದು ಸ್ಟೆಪ್ ಪಾಯಿಂಟ್ ಆಗಿರ್ಬೋದು. ಯಾರಾದ್ರೂ ಒಂದು ಹೊಸ ಕಥೆನ ಇಟ್ಕೊಂಡು ಮಾಡೋದಿಕ್ಕೆ. ಇನ್ಫ್ಯಾಕ್ಟ್ ನಮ್ಮ ಟೀಮ್ಗೆನೆ ರೈಟರ್ಸ್ ಅವಶ್ಯಕತೆ ಇದೆ. ನಮ್ಮ ತಂಡ ಎಲ್ಲಾರು ಇದಾರೆ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಇದಾರೆ, ಬಟ್ ರೈಟರ್ಸ್ ನಾವೇ ರೇಟಿಂಗ್ ಮಾಡ್ಕೋತೀವಿ, ನಾವೇ ರೇಟ್ ಎಲ್ಲ ಮಾಡ್ಕೋತೀವಿ. ಸೊ ಬಟ್ ಇದನ್ನ ಹೇಳಿಲ್ಲ ನೀನು, ಯಾವ್ದಾವ್ದು ಅವಾರ್ಡ್ಸ್ಗಳದ್ದು ಅದನ್ನ. ಅವಾರ್ಡ್ಸು ಇವಾಗ 4 ಅವಾರ್ಡ್ಸ್ ಬಂತು ಮೆಕ್ಯಾನಿಕ್ಗೆ. ಒಂದು ಮಧುರೈಯಿಂದ ಒಂದು ಬಂತು, ಅದ್ರಲ್ಲಿ ಫಸ್ಟ್ ಪ್ರೈಸ್ ಬಂತು. ದಟ್ ವಾಸ್ ಅವರ್ ಫಸ್ಟ್ ಅಚೀವ್ಮೆಂಟ್. ನಾವು ಅವಾರ್ಡ್ಸ್ಗೆ ಬೆಸ್ಟ್ ಇಂಡಿಯನ್ ಶಾರ್ಟ್ ಫಿಲಮ್ ಅಂತ. ಆಮೇಲೆ ಪುಣೆ ಶಾರ್ಟ್ ಫಿಲಮ್ ಅಲ್ಲಿ ಸೆಲೆಕ್ಟ್ ಆಯ್ತು. ಆಮೇಲೆ ಇನ್ನೊಂದು ಮೇನ್ 14 years ಇಂದ ರನ್ ಆಗ್ತಿರೋ ಫೆಸ್ಟಿವಲ್ ಪುಣೆ, ಇನ್ನೊಂದು ಶಾರ್ಟ್ ಫಿಲಮ್ ಫೆಸ್ಟಿವಲ್ ಇದೆ, ಅದರಲ್ಲಿ ಸೆಮಿಫೈನಲಿಸ್ಟ್ ಆಗಿದ್ವಿ ನಾವು. ಅಂಡ್ ಇವಾಗ ಬೆಂಗಳೂರು ತುಂಬಾ ರೆಪ್ಯೂಟೆಡ್ ಅಂಡ್ ಆಸ್ಕರ್ ಆಕ್ಟಿವೇಟೆಡ್ ಬೆಂಗಳೂರು ಫಿಲಮ್ ಫೆಸ್ಟಿವಲ್ ಇದು ಶಾರ್ಟ್ ಫಿಲಮ್, ಇದ್ರಲ್ಲಿ ಸೆಲೆಕ್ಟ್ ಆಗಿದೆ. ಅಂಡ್ ಇದರಲ್ಲಿ ಪ್ರೀಮಿಯರ್ ಕೂಡ ಆಗ್ತಾ ಇದೆ August 15th ಮೇಲೆ. ಸೊ ದಟ್ ವಾಸ್ ಒನ್ ಆಫ್ ಅಚೀವ್ಮೆಂಟ್, ಬಿಕಾಸ್ ನಾವೆಲ್ಲ ಅನ್ಕೊಂಡಿರ್ಲಿಲ್ಲ. ಏಕೆಂದ್ರೆ ನನಗೆ ಫಸ್ಟ್ ಮೂವಿ ಆಗಿರೋದ್ರಿಂದ ಔಟ್ಪುಟ್ ಬಂದ್ರೆ, ಕತೆ ಜನಗಳಿಗೆ ಅರ್ಥ ಆಗಿ ಬಂದ್ರೆ ಸಾಕು ಅಂತ ಅನ್ಕೊಂಡು ಶೂಟ್ ಮಾಡಿದ್ದು. ಬಟ್ ಇದು ತುಂಬಾ ಮುಂದಕ್ಕೆ ಹೋಗಿದೆ ಅಂತ ನನ್ಗೆ ಅನಿಸ್ತಾ ಇದೆ. ಇದನ್ನೇ ಸಕ್ಸಸ್ ಅಂತ ಅನ್ಕೋತೀನಿ. ಆಲ್ಸೋ ಮ್ಯೂಸಿಕ್ ಇದು Music. ಎತ್ಕೊಂಡು ಹೋಗಿದ್ದು. ಮ್ಯೂಸಿಕ್ ಬಗ್ಗೆ ನಾನು ಹೇಳ್ಬೇಕು. ಮ್ಯೂಸಿಕ್ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಪ್ರಿನ್ಸ್ ಜೋಸೆಫ್ ಅಂತ ಅವರು ಫುಲ್ ಕಂಪ್ಲೀಟ್ BGM ಮತ್ತೆ ಸ್ಕೋರ್ ಎಲ್ಲ ಮಾಡಿದ್ದು ಅವರೇನೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಅವರು ಅಷ್ಟೇ ಫಸ್ಟ್ ನಾವು ಸ್ಟೋರಿ ಕೇಳಿದ ತಕ್ಷಣ ಈ ತರ ಕತೆ ನೋಡಿಲ್ಲ ಅಂತ ಹೇಳಿ ಶುರು ಮಾಡಿದ್ರು. ಬಟ್ ವಿತಿನ್ ವೀಕಲ್ಲಿ ಅವರು ಸ್ಕೋರ್ ಮಾಡಿದ್ರು. ಸ್ಕೋರ್ ಮಾಡಿ ಏಕೆಂದ್ರೆ ನಮ್ದು ಪ್ರೀಮಿಯರ್ ಇತ್ತು. ಪ್ರೀಮಿಯರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ 2 ಪ್ರೀಮಿಯರ್ ಮಾಡಿದೀವಿ, ಒಂದು ಮೈಸೂರಲ್ಲಿ, ಒಂದು ಬೆಂಗಳೂರಲ್ಲಿ. ಸೊ ಅದಕ್ಕೆಲ್ಲ ನಾವು ಶೋ ಮಾಡ್ಬೇಕು ಅಂದಾಗ ಮ್ಯೂಸಿಕ್ ತುಂಬಾ ಬೇಗ ಆಗ್ಬೇಕಿತ್ತು. ಸೊ ಇಟ್ ವೆಂಟ್ ವೆಲ್. ಪ್ರೀಮಿಯರ್ ಶೋಗೂ ಅಷ್ಟೇ ಪ್ರತಿಯೊಬ್ಬರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ. ಪ್ರತಿಯೊಬ್ರು ಅದರಲ್ಲಿ ಅದು ಪ್ರೀಮಿಯರ್ ಶೋ ಸಕ್ಸಸ್ ಆಗಕ್ಕೂ ಪ್ರತಿಯೊಬ್ಬರದ್ದು ಇದಿದೆ ಕಾಂಟ್ರಿಬ್ಯೂಷನ್ಸ್. ಬೇಸಿಕಲಿ ಟೀಮ್ ಅನ್ನೋದಕ್ಕಿಂತ ಒಂದು ಫ್ಯಾಮಿಲಿ ಆಗಿ ಮಾಡಿದೀವಿ ಮೆಕ್ಯಾನಿಕ್. ಎಲ್ಲ ಅಷ್ಟೇನೆ. ಬರೀ ನೆನ್ಸ್ಕೊಂಡ್ರೆ ಎಲ್ಲ ಫ್ಯಾಮಿಲಿ ತರ ಆದ್ರೇನೆ ಎಲ್ಲ ಆಗ್ಲೇ ಸಕ್ಸಸ್ ಆಗಿದೆ. ಇಲ್ಲ ಅದು ಕ್ಯಾಮ್ರಾ ಎಲ್ಲದಕ್ಕೂ ಕ್ಯಾಮ್ರಾ ಆಫ್ ಅಂತ ಇದ್ರೆ ಅಂತದೆಲ್ಲ ಏನಾಗಿದೆ ಅಂತ ಗೊತ್ತಾಗಬೇಕು. ಅಂತ ಟಾಪಿಕ್ ನ ತಗೊಂಡ್ಬರ್ತೇವೆ. ಪವನ್, ನಿಮ್ಮಿಂದ ಒಂದು ಕೊನೆಯದಾಗಿ ಮೆಕ್ಯಾನಿಕ್ ಮೂವಿ ಬಗ್ಗೆ ಏನ್ ಹೇಳ್ತೀರಾ? ಮೆಕ್ಯಾನಿಕ್ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಡೈರೆಕ್ಟರ್ ಡ್ರೀಮ್ ಅಂತ ಹೇಳ್ಬೋದು. ಬಹಳ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಇಟ್ ಈಸ್ ನಾಟ್ ಈಸಿ. ನಾನು ತುಂಬಾ 1-2-3 ಶಾರ್ಟ್ ಮೂವಿನ ಹತ್ತಿರದಿಂದ ನೋಡಿದ್ದೀನಿ. ಬಟ್ ಈ ಡೈರೆಕ್ಟ್ರು ಸಂದೇಶ್ ಅವ್ರು ಬಂದು ತುಂಬಾ ಪರ್ಫೆಕ್ಷನಿಸ್ಟ್, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿದ್ರೇನೆ ಆ ಶಾರ್ಟ್ ನ ಹೋಗ್ಬೋದು. ಇಟ್ ಕುಡ್ ಬಿ ಎಷ್ಟು ಟೇಕ್ಸ್ ಆದ್ರೂ ಅವರು ಹಿ ಡೋಂಟ್ ಕೇರ್, ಅದು ಬರ್ಬೇಕಂದ್ರೆ ಔಟ್ಕಮ್ ಹಂಗೆ ಬರ್ಬೇಕು. ಸೊ ನಿಮ್ಮಿಂದ ತುಂಬಾ ಕಲ್ತಿರೋದಿದೆ. ಅಂಡ್ ಯಾ ಮೋರ್ ಟು ಗೋ. ಇನ್ನು ಮುಂದೆ ನಮ್ಗೆ ತುಂಬಾ ಪ್ರಾಜೆಕ್ಟ್ಸ್ ಇದೆ, ನೋಡೋಣ ಮುಂದೆ. ಅಂಡ್ ಆಲ್ಸೋ ನಮ್ಮ ಮೂವಿ August 30ನೇ ತಾರೀಕು ವಿಕಿಮೀಡಿಯಾ ಚಾನಲ್ ಅಲ್ಲಿ ರಿಲೀಸ್ ಆಗುತ್ತೆ, ಖಂಡಿತ ನೋಡಿ. ಅಂಡ್ ಹೇಳ್ತಾ ವಿಕಿ ಅಣ್ಣ, ನೀವೊಂದು ಮಾತು ಕೊನೆಯದಾಗಿ. ಇಷ್ಟೊತ್ತು ನಾನೇ ಮಾತಾಡಿದ್ದೀನಿ. ಎಲ್ಲ ಆಮೇಲೆ ನನ್ನ ಬಗ್ಗೆ ಏನೇನಾಗಿದೆ ಎಲ್ಲ ಹೇಳಿದ್ದೀರಲ್ಲ. ನನ್ಗೇನಂತಂದ್ರೆ ಸಂದೇಶ್ ಬಿಕಮ್ ಡೈರೆಕ್ಟರ್, ಗಗನ್ ಅಂಡ್ ಪ್ರಜ್ವಲ್ ಬಿಕಮ್ ಆಕ್ಟರ್ಸ್, ತೇಜಸ್ ಈಸ್ ಎ ಗ್ರೇಟ್ DOP. He was a DOP, now he is a mature DOP. ನಾನು ಪ್ರೊಫೆಷನಲ್ DOP. ಇವತ್ತೇನು ಅವ್ರು ಇನ್ನೂ ಲಕ್ಸುರಿ ಕಾರ್ ಓನರ್. ಅವ್ರು ಇನ್ನೂ ಕಾರ್ ರಿಪೇರಿನೇ ಮಾಡಿಸ್ತಾ ಇದ್ದಾರೆ. ಅವ್ರು ಓಲಾದಲ್ಲೇ ಓಡಾಡ್ತಾ ಇದ್ದಾರೆ, ಅಲ್ಲೇ ಓಡಾಡ್ತಾ ಇದಾರೆ. ಮತ್ತೆ ಇನ್ನೊಂದೇನಂದ್ರೆ ಸಂದೇಶ್ ಪರ್ಜನ್ಯ. ಸೊ ಅದೊಂದು ನನಗೆ ತುಂಬಾ ಇಷ್ಟ ಆಯ್ತು. ಅದು ಖುಷಿ ಇದೆ ನನಗೆ. ನಾ ಹೇಳ್ದ ನನ್ನ ಇದ್ರಲ್ಲಿ ನನಗೆ ಅನ್ಸಿದ್ದು, ನನಗೆ ಇಲ್ಲಿ ಯಾವ್ದೊಂದು ಸ್ಟ್ರೆಸ್ಫುಲ್ ಅಂತ ಅನ್ಸ್ಲಿಲ್ಲ. ಯಾಕೆಂದ್ರೆ ಎಲ್ಲ ನನ್ನವರೇ, ಏನ್ ಹೇಳಿದ್ರು ಅವರು ಯಾವ್ದನ್ನು ಒಂಚೂರು ನನ್ನ ಮಾತನ್ನ ನೆಗ್ಲೆಕ್ಟ್ ಮಾಡ್ತಿರ್ಲಿಲ್ಲ. ಫಸ್ಟ್ ಒಂದು ಚೂರು ಇಗ್ನೋರ್ ಕಾಣಿಸ್ಲಿಲ್ಲ ನಮ್ಗೆ.
ಸೊ ಅದು ನನಗೆ ಈಗ ಅನಿಸ್ತಾ ಇತ್ತು ಅಂತಂದ್ರೆ ನನಗೆಲ್ಲ ಪ್ರೆಷರ್ ಸಿಕ್ಲಿಲ್ಲ ಅಥವಾ ಸ್ಟ್ರೆಸ್ ಸಿಕ್ಲಿಲ್ಲ. ಆಮೇಲೆ ನನಗೆ ಇನ್ನೂ ಏನಾದ್ರು ಕೇಳಿದ್ರೆ ಮಾಡ್ಕೊಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಮೈ ಬ್ರದರ್ಸ್ ಅಂತಾನೆ ಹೇಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ಸ್. ಪ್ರಜ್ವಲ್, ನೀವೊಂದು ಮಾತು. ನೀನ್ ನನ್ನ ಬಗ್ಗೆ ಇಲ್ಲ, ಎಲ್ಲರ ಬಗ್ಗೆನೇ ಹೇಳ್ಬೇಕು. ನನ್ನ ಬಗ್ಗೆ ಅಂದ್ರೆ ನಾನು ತುಂಬಾ ಕಲಿತೆ ಇದರಲ್ಲಿ. ಆಕ್ಚುಲಿ ನಾನು ಫಸ್ಟ್ ಅಂದಾಗ ಫಸ್ಟ್ ಸುಮ್ಮನೆ ಒಂದು ಶಾರ್ಟ್ ಫಿಲಮ್ ನೋಡಿದಾಗ ಸುಮ್ಮನೆ ನೋಡ್ತಾ ಇದ್ದೆ ಅದು ಆಡಿಯನ್ಸ್ ಆಗಿ 15 ಮಿನಿಟ್ಸ್ 20 ಮಿನಿಟ್ಸ್. ಬಟ್ ಆ 20 ಮಿನಿಟ್ಸ್ಗೆ ಹಿಂದೆಗಡೆ ಎಷ್ಟು ಎಫರ್ಟ್ಸ್ ಇರುತ್ತೆ ಒಬ್ರೊಬ್ಬರದ್ದು ಸಪೋರ್ಟ್ ಆಗಲಿ, ಆ ವರ್ಕ್ ಆಗಲಿ, ಅಥವಾ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಆಗಿರಬೇಕು ಅನ್ನೋದನ್ನ ಕಲಿತೆ. ಯಾಕಂದರೆ ನನಗೆ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನರ್ವಸ್ ಆಯಿತು, ಬಟ್ ತುಂಬ ಕಲ್ತಿದ್ದೀನಿ ಆ್ಯಸ್ ಆ್ಯನ್ ಆ್ಯಕ್ಟಿಂಗ್ ಕೆರಿಯರಲ್ಲಿ ಹೇಗಿರಬೇಕು, ಹೇಗೆಲ್ಲ ಇನ್ವಾಲ್ವ್ ತೊಗೋಬೇಕು ನಾನು ಇನ್ಪುಟ್ಸ್ ಅಂತಲ್ಲ. ಸೊ ಅದಕ್ಕೆ ಎಲ್ಲ ಕಡೆಯಿಂದನೂ ನನಗೆ ಎಲ್ಲ ನಮ್ಮ ಟೀಮಿಂದ ತುಂಬ ಸಪೋರ್ಟ್ ಸಿಕ್ಕಿ, ಸೊ ಅದು ನನಗೆ ಕೆರಿಯರ್ಗೆ ಇನ್ನೊಂದು ಸ್ಟೆಪ್ ಆ್ಯಡ್ ಆಗಿದೆ ಈಗ. ಸೊ ಅದನ್ನು ನಾನು ಫ್ಯೂಚರ್ಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ಈ ಟೀಮ್ಗೆ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಟು ದ ಟೀಮ್. ನೀವೊಂದು ಹೇಳ್ಬೇಕು. ಮೆಕ್ಯಾನಿಕ್ ಗ್ರೀಸ್ ಅಂಡ್ ಡ್ರೀಮ್ಸ್ ಅಂದ್ರೆ ನಮ್ಮೆಲ್ಲರ ಕನಸು ಮೆಕ್ಯಾನಿಕ್ ಆಗಿತ್ತು, ನಮ್ಮೆಲ್ಲರ ಕೈಯಲ್ಲೂ ಗ್ರೀಸ್ ಆಗಿತ್ತು. 3 ದಿನ ನಾವು ಶೂಟಿಂಗ್ ಮಾಡಿದ್ಮೇಲೂ ಕೂಡ ಆ ಕೈಯಲ್ಲಿ ಆ ಉಗುರು ಬೆರಳುಗಳಲ್ಲಿ ಗ್ರೀಸ್ ನಮ್ಗೆ ಹಾಗೆ ಇರ್ತಿತ್ತು. ಅದು ನೆನಪಿಸ್ತಿತ್ತು ನಾನು. ಆ ನೆನಪಿಗೋಸ್ಕರ ನನ್ನ ಹತ್ರ ಅವ್ರದ್ದು ಕ್ಲಾತ್ ಇರುತ್ತಲ್ಲ, ವೇಸ್ಟ್ ಕ್ಲಾತ್, ಅದೀಗ್ಲೂ ಎತ್ತಿಟ್ಬಿಡ್ತೀನಿ. ಸೊ ಒಂದು ಪಾತ್ರ, ಒಬ್ಬ ಮೆಕ್ಯಾನಿಕ್, ಅವನ ಬದುಕನ್ನ ನಾನು 3 ದಿನ ಅನುಭವ ಮಾಡಿದೆ. ಬಟ್ ಇಡೀ ಬದುಕು ಅವ್ನು ಹೆಂಗಿರುತ್ತೆ ಅನ್ನೋದನ್ನು ತಿಳ್ಕೊಂಡ್ವಿ ನಾವೆಲ್ಲ. ಸೊ ಅವರ ಕಷ್ಟಗಳಾಗಿರ್ಬೋದು, ಅವರ ಒಂದು ಚಾಲೆಂಜಸ್ ಆಗಿರ್ಬೋದು, ಅವ್ರ ಲೈಫ್, ಅವ್ರ ಸ್ಟೈಲ್ಸ್, ಅವರ ಒಂದು ಕನಸುಗಳು, ಅವರ ಆಸೆಗಳು, ಇದೆಲ್ಲದೂ ಕೂಡ ನಮಗ್ ಕಲ್ತ್ವಲ್ಲ. ಸೊ ದಟ್ ವಾಸ್ ದ ಲರ್ನಿಂಗ್ ಫಾರ್ ಮಿ ಆಸ್ ಅನ್ ಆಕ್ಟರ್, ಒಂದು ಪಾತ್ರಕ್ಕೆ ಅಂತ ಹೇಳ್ಬೋದು. ಅಂಡ್ ಆಲ್ಸೋ ಒಂದು ಬಿಲೀಫ್ ಒಂದು ಯಾವುದನ್ನೇ ಒಂದು ಕೆಲಸ ಮಾಡಕ್ ಹೋದ್ರು ನಿಮ್ಗೆ ನಂಬಿಕೆ ಇದ್ರೆ ಮಾತ್ರ ನಿಮ್ಗೆ ಅದು ಆಗೋದು. ಸೊ ಬಿಲೀಫ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಲೈಫ್. ವಿ ಕ್ಯಾನ್ ಮೇಕ್ ಥಿಂಗ್ಸ್ ಆರ್ ಬ್ರೇಕ್ ಥಿಂಗ್ಸ್. ಸೊ ಎಷ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತೀವೋ ಅದೇ ಆಗೋದು. ಸೊ ಆ ಬಿಲೀಫ್ ಅನ್ನ ಕೊಟ್ಟಿದ್ದು ವಿಕ್ಕಿ ಅಣ್ಣ. ಅವರು ಫಸ್ಟ್ ನಮ್ಮನ್ನೆಲ್ಲ ಬಿಲೀವ್ ಮಾಡಿದ್ರು, ನಾವು ಫಸ್ಟ್ ಅವ್ರನ್ನ ಬಿಲೀವ್ ಮಾಡಿದ್ವಿ, ಆಮೇಲೆ ಪ್ರಾಜೆಕ್ಟ್ ಮೈ ಬಿಲೀವ್. ಅದ್ರ ರಿಸಲ್ಟ್ ಜನ ನಮ್ಗೆ ಕೊಟ್ಟಿರುವಂತ ರೆಸ್ಪಾನ್ಸ್, ಅಂಡ್ ಅದ್ರ ರಿಸಲ್ಟ್ ನಮ್ಗೆ ಇವತ್ತು ಸಿಗ್ತಿರುವಂತ ಒಂದು ಅವಾರ್ಡ್ಸ್ ಆಗಿರ್ಬೋದು, ಒಂದು ರೆಕಗ್ನಿಷನ್ ಆಗಿರ್ಬೋದು. ಸೊ ಥ್ಯಾಂಕ್ ಯು ವಿಕ್ಕಿ ಅಣ್ಣ. ಅಂಡ್ ನೆಕ್ಸ್ಟ್ ನಮ್ಮ ಡೈರೆಕ್ಟರ್, ನಾನೊಂದು ಸಣ್ಣ ಪಾತ್ರ ಮಾಡಿದ್ದೆ. ಒಂದು ನಮ್ಮಿಬ್ಬರು ಒಂದು ಒಡನಾಟನ ಒಂದು ಶಾರ್ಟ್ ಫಿಲಮ್ ಅಲ್ಲಿ ತೋರ್ಸೋಣ ಅಂತ ಮಾಡಿದ್ವಿ, ಲೈಫ್ ಆಫ್ ಜೂನಿಯರ್ ಸೀನಿಯರ್. ದೊಡ್ಡ ಆ ಕನಸನ್ನು ಹೇಳಬೇಕಾದ್ರೂ ದೊಡ್ಡದೇ ಯೋಚನೆ ಮಾಡಿ. ಖಂಡಿತ ಜೂನಿಯರ್ ಸೀನಿಯರ್ ನಾವು ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀವಿ, ನೋಡಿ. ಸೊ ಮೆಕ್ಯಾನಿಕ್ ನೋಡಕ್ಕೂ ಮುಂಚೆನೆ ನೀವು ಇದನ್ನ ನೋಡಿದ್ರೆ ಇವ್ರಿಬ್ರದ್ದು ಒಂದು ಕ್ಯಾರೆಕ್ಟರ್ ನಿಮ್ಗೆ ಕಂಪ್ಲೀಟ್ ಆಗಿ ಸೆಟ್ಲ್ ಆಗ್ತೀರಾ. ಸೊ ಯಾ, ಅದನ್ನ ನೋಡಿ ನನ್ನಲ್ಲೂ ಆ ಪ್ರತಿಭೆ ಇದೆ ಅಂತ ನೀವು ಗುರುತಿಸಿದ್ಕೆ ಥ್ಯಾಂಕ್ ಯು ಡೈರೆಕ್ಟರ್ ಸಂದೇಶ್. ನನಗೆ ಆ ಪಾತ್ರ ಕೊಟ್ಟು ನಾನು ಕೂಡ ಒಂದು ಈ ಜರ್ನಿಲಿ ಈ ಮೆಕ್ಯಾನಿಕ್ ಅನ್ನೋ ಪ್ರಾಜೆಕ್ಟ್ ಅಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೆ ನಂಗೆ ಒಂದು ಒಳ್ಳೆ ಆಪರ್ಚುನಿಟಿ ಅನ್ನಿಸ್ತು. ಅಂಡ್ ನಿಮ್ಮ ಡೆಡಿಕೇಶನ್, ನನಗೆ ಆ ಸೀರಿಯಸ್ನೆಸ್ಸು ನಿಮ್ಮ ಮುಖದಲ್ಲಿ ಇದ್ದಿದ್ಕೇನೆ ನಾವು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗುತ್ತೆ. ನೀವು ಒಂದು ಪರ್ಫೆಕ್ಷನಿಸ್ಟ್ ಅಂತ ಹೇಳಿದ್ರು ಪವನ್, ನಿಮ್ಮ ಒಂದು ಪರ್ಫೆಕ್ಷನಿಸ್ಟ್, ನಿಮ್ಮ ಒಂದು ಸೀರಿಯಸ್ನೆಸ್, ನಿಮ್ಮ ಒಂದು ಎಫರ್ಟ್, ಪ್ರತಿಯೊಂದು ಹಂತದಲ್ಲೂ ಅವ್ರು ತುಂಬಾನೇ ಎಫರ್ಟ್ ಆಗ್ತಾರೆ. ಹೆಸರು 10 ಸರಿ ಬಂದಿರ್ಬೋದಾ? ಜಾಸ್ತಿನೇ ಮೈಸೂರಿಂದ ಬೆಂಗಳೂರಿಗೆ ನಾನೇನೆ ಬಂದ್ಬಿಡು ಅಂತ ಹೇಳ್ತೀವಿ. ಇಲ್ಲ, ಆ ಎಡಿಟಿಂಗ್ ಅಲ್ಲೂ ಅಷ್ಟೇ ಅವರು ಕರೆಕ್ಟ್. ಅಲ್ಲ, ಇವತ್ತು ಅರೇಂಜ್ಮೆಂಟ್ಸ್ ಏನ್ ಪ್ಲಾನ್ಸ್ ಮಾಡೋದಾಗಿರ್ಬೋದು ತುಂಬಾ. ಯಾಕೆಂದ್ರೆ ಬೀಂಗ್ ಇನ್ ಡಿಫ್ರೆಂಟ್ ಪ್ರೊಫೆಷನ್, ಒಂದು IT ಕಂಪನಿ ಕೆಲಸ ಮಾಡ್ಕೊಂಡು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಒಬ್ಬ ಡೈರೆಕ್ಟರ್ ಆಗ್ಬೇಕು ಅಂತ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಆ ಕೆಲಸನೂ ಬಿಡದೆ, ಆ ರೆಸ್ಪಾನ್ಸಿಬಿಲಿಟೀಸ್ ಬಿಡದೆ ಮಾಡೋದಿದೆಯಲ್ಲ, ಇಟ್ ಇಸ್ ಅನ್ ಅಚೀವ್ಮೆಂಟ್. ಸೊ ಆಕ್ಚುಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಗೆ, ಮನಸ್ಪೂರ್ವಕವಾಗಿ ನಿಮ್ಗೆ ಆಲ್ ದ ಬೆಸ್ಟ್ ಅಂಡ್ ವಿಶ್ ಯು ಅ ಗ್ರೇಟ್ ಅಡ್ವೆಂಚರ್ ಇನ್ ದ ಫ್ಯೂಚರ್. ಅಂಡ್ ಆಲ್ಸೋ ನೆಕ್ಸ್ಟ್ DOP ಬಗ್ಗೆ ಹೇಳಲೇಬೇಕು. ನಿಮ್ಗೆ ಗೊತ್ತಿಲ್ಲ, ಪ್ರಿಪೇರ್ ಮಾಡಿದ್ದೆ ನಾನು ಅವನನ್ನು. ಹೌದು, ಯಾಕೆಂದ್ರೆ ಅವ್ನಿಗೆ ಹೇಳಿದ ಆಗ್ತಾನೆ, ವರ್ಲ್ಡ್ ಕಪ್ ಬೇರೆ ನಡೀತಾ ಇತ್ತು. ಹೌದು, ನನ್ಗೆ ಗೊತ್ತಿತ್ತು ಕ್ಯಾಮ್ರಾಮನ್ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ. ಈಗ ನಾವೆಲ್ಲ ಆಕ್ಟ್ ಮಾಡ್ತೀವಿ, ಕ್ಯಾಮ್ರಾಮನ್ ಇಲ್ಲ ಅಂದ್ರೆ ಆಯ್ತು, ಎಲ್ಲಾ ತರ ಆಕ್ಟ್ ಮಾಡೋಣ, ಎಲ್ಲಾ ತರ ಅರೇಂಜ್ಮೆಂಟ್ಸ್ ಮಾಡೋಣ, ಅದನ್ನ ಕ್ಯಾಪ್ಚರ್, ಆ ಮೂಮೆಂಟ್ಸ್ ಕ್ಯಾಪ್ಚರ್ ಮಾಡಕ್ಕೆ ಅವನು ನೀನಿಲ್ಲ ಅಂತಂದ್ರೆ ಏನು ಆಗೋದೇ ಇಲ್ಲ ಅಲ್ಲಿ. ಸೊ ನನಗೆ ಫಸ್ಟ್ ಇದಿದ್ದು, ಯಾಕಂದ್ರೆ ನಾನು ಅದನ್ನು ಫೇಸ್ ಮಾಡಿದ್ದು. ಸೊ ಒಂದು ಫಸ್ಟ್ ಶಾರ್ಟ್ ಮೂವಿಗೆ ಅಲ್ಲಿ ಎಷ್ಟೆಷ್ಟು ಜನ DOPಗಳು ಬಂದು ಹೋಗಿದ್ರು,
ಅರ್ಧಕ್ಕೆ ಹೋಗಿರೋಂಥದ್ದು ಅದೆಲ್ಲ ಗೊತ್ತಿತ್ತು. ಸೊ ನನಗೆ ಫಸ್ಟ್ ಬಿಲೀಫ್ ನಿನ್ನ ಮೇಲೇನೆ ಇತ್ತು. ಅದಕ್ಕೆ ನಾನು ಫಸ್ಟ್ ಎನರ್ಜಿನ ಅಥವಾ ನಿನಗೆ ಅದನ್ನು ನಾನು ಹೇಳಿದ್ದು, ವರ್ಲ್ಡ್ ಕಪ್ ಗೆಲ್ಬೇಕು ಅಂತಂದ್ರೆ ಹೇಗೆ ಶುಭಮ್ ಗಿಲ್ ಇಂಪಾರ್ಟೆಂಟ್ ಇದೆ, ಹಾಗೆ ಈ ಟೀಮ್ ಗೆಲ್ಬೇಕು ಅಂತಂದ್ರೆ ಫಸ್ಟ್ ಸ್ಟೆಪ್ ಪ್ರಯಾರಿಟಿ ಫಸ್ಟ್ ನಿಂದೇ ಇರೋದು. ನೀನ್ ಯಾವತ್ತೂ ಎನರ್ಜಿ ಕಳ್ಕೊಬೇಡ. ತಪ್ಪಿ ಏನಾದ್ರು ಬೇಕು ಅನ್ಸಿದ್ರೆ ಯಾರ ಕೈಲಿ ಹೇಳ್ಕೊಳಕ್ಕಾಗಿಲ್ಲ, ನಾನು ಇರ್ತೀನಿ, ನನ್ನನ್ನೇ ಕೇಳು ಅಂತ ಹೇಳಿದೆ. ಸೊ ಬಟ್ ನೀನ್ ಏನು ಕೇಳಲಿಲ್ಲ, ಎಲ್ಲ ಇಲ್ಲ, ಪೂರಾ ಟೀಮ್ ಇಂದ ತುಂಬಾ ಸಪೋರ್ಟ್ ಸಿಕ್ತು ಬಿಡಿ. ರೋಡಲ್ಲೇ ಇನ್ನೊಂದು ಹೇಳ್ಬೇಕಂತಂದ್ರೆ ಸರ್, ನೀನ್ ಏನ್ ಮಾಡ್ತೀವಿ ಪರವಾಗಿಲ್ಲ, ನನ್ ನಿನ್ ಮೇಲೆ ಕಾನ್ಫಿಡೆನ್ಸ್ ಇದೆ, ಎಷ್ಟಾದ್ರೂ ಎಕ್ಸ್ಪೆರಿಮೆಂಟ್ ಮಾಡು, ಎಷ್ಟು ಕತ್ಲೆಲ್ಲಾದ್ರೂ ತೆಗಿ ಪರವಾಗಿಲ್ಲ, ಆತರ ಮೈಂಡ್ ಸೆಟ್ ಇಂದ ನನಗೆ ತುಂಬಾ ಕೆಲಸ ಮಾಡಕ್ಕೆ ಅದ ಫ್ರೀಡಮ್ ಇರ್ಬೇಕು. ಹೌದು. ಅದೊಂದು ಡೈರೆಕ್ಟರ್ ಅಂದ ತಕ್ಷಣ ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಎಲ್ಲ ಆಗ್ಬೇಕು ಅಂತ ಏನಿಲ್ಲ. ಯಾಕೆಂದ್ರೆ ಡೈರೆಕ್ಟರ್ ಏನಂತಂದ್ರೆ ಸ್ಕಿಲ್ಡ್ ಪರ್ಸನ್ ಚೂಸ್ ಮಾಡೋದು, ಅದನ್ನ ಡೈರೆಕ್ಟ್ರೇ ಮಾಡಬೇಕು ಅಂತ ಏನಿಲ್ಲ. ಸೊ ಅದನ್ನ ಸ್ಕಿಲ್ಸ್ ನಾನು ನೋಡಿದೆ ತೇಜಸ್ ಅಲ್ಲಿ. ಈಗ ಆಕ್ಟಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಟ್ ಈ ತರ ಕ್ಯಾಮ್ರಾ ಟೆಕ್ನಿಷಿಯನ್ ಆಗಿ ಪ್ರೊಫೆಷನಲ್ ಆಗಿ ಕೆಲಸ ಮಾಡೋದು ಎಲ್ಲರಲ್ಲೂ ಬರಲ್ಲ. ಸೊ ಅದೊಂದು ತೇಜಸ್ ಅಲ್ಲಿ ತುಂಬಾ ಚೆನ್ನಾಗಿ ರೂಪಿಸ್ಕೊಂಡಿದ್ದಾರೆ. ಅದರಲ್ಲಿ ತುಂಬಾ ಟೆಕ್ನಿಕಲಿ ಸ್ಟ್ರಾಂಗ್ ಇದ್ದಾರೆ. ಅಂಡ್ ನೀವೇನು ಕೊನೆಯಲ್ಲಿ 4 ನಿಮಿಷದ್ದು ನೋಡ್ತೀರಾ, ಆ ತರ ಅದೊಂದು ಶಾರ್ಟ್ ಮೂವಿ ಅನ್ಸೋದೇ ಇಲ್ಲ. 4 ನಿಮಿಷ. ಇವನ್ ನಾನು ಒಂದು ಶಾರ್ಟ್ ಫಿಲಮ್ ತೆಗೆದ್ಮೇಲೆ ಒಂದು 200 ಸಲ ನೋಡಿದ್ದೀನಿ ನಾನು. ನೋಡಿದಾರೆ ಆ ಲಿಂಕ್ ಡಿಲೀಟ್ ಮಾಡಿದ್ರೆ ನಾನು ನೋಡೋಣ ಅಂದ್ರೆ ಯಾಕೆ ಅಂದ್ರೆ ನಾನು ಎಲ್ಲರಿಗೂ ತೋರಿಸ್ತೀನಿ. ಸೊ ಆ ವಯಸ್ಸಲ್ಲಿ ತೇಜಸ್, ನೀವು ಒಂದು ಕೊನೆಯದಾಗಿ ಮೂವಿ ಬಗ್ಗೆ. ಏನಿಲ್ಲ ಸರ್, ಥ್ಯಾಂಕ್ ಯು ಅಷ್ಟೇ. ನೀನ್ ಏನಾದ್ರು ಮಾಡ್ಕೊಂತ ಬಿಟ್ರಲ್ಲ, ನಾನು ಹೇಳ್ತೀನಿ ಕೇಳು, ನೀನು ಇನ್ನೂ ಎಷ್ಟು ಮೂವೀಸ್ ತೆಗಿತೀಯ ತೆಗಿ, ಏನಾದ್ರು ಮಾಡು. ನಮ್ ಪ್ರಾಜೆಕ್ಟ್ ಇದ್ದಾಗ ಮಾತ್ರ ಸುಮ್ಮನೆ ಟಕ್ ಅಂತ ಆಯ್ತಾ. ಯಾಕಂದ್ರೆ ಇನ್ನೊಬ್ಬ ಡೈರೆಕ್ಟರ್ ರೆಡಿ ಮಾಡೋದಿದೆ ನಂದು ಕೆಲಸ, ಇನ್ನೊಬ್ಬ ಆಕ್ಟರ್ಗಳು ರೆಡಿ ಮಾಡೋದಿದೆ, ಇನ್ನೂ ತುಂಬಾ ಕೆಲ್ಸಗಳಿವೆ. ಸೊ ಫೈನಲಿ ಟೀಮ್ ವಿಕಿ ಮೀಡಿಯಾ ಇಂದ ಒಂದು ನಾವೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದೀವಿ. ಸೊ ಸ್ಕ್ವೇರ್ ಟೇಬಲ್ ಕಾನ್ಫರೆನ್ಸ್ ಮಾಡಿದೀವಿ ಅಂಡ್ ಹೋಪ್ ಯು ಆಲ್ ಗೈಸ್ ಎಂಜಾಯ್. ಸೊ ಫೈನಲಿ ಟೀಮ್ ವಿಕಿ ಮೀಡಿಯಾ ಇಂದ ಆಗಸ್ಟ್ 30ನೇ ತಾರೀಕು ನಮ್ಮ ಮೆಕ್ಯಾನಿಕ್ ಶಾರ್ಟ್ ಫಿಲಮ್ ರಿಲೀಸ್ ಆಗ್ತಾ ಇದೆ. ವಿಕಿ ಮೀಡಿಯಾ ಚಾನಲ್ ಅಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ದಯವಿಟ್ಟು ಇವಾಗಲೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ನಮ್ಗೆಲ್ಲ ಸಪೋರ್ಟ್ ಮಾಡಿ. ಹೀಗೆ ತುಂಬಾ ಪ್ರಾಜೆಕ್ಟ್ಸ್ ಮಾಡಬೇಕು ಅಂತ ಇದ್ದೀವಿ. ಕನ್ನಡಕ್ಕೋಸ್ಕರ ನಾವೇನಾದ್ರೂ ಕೊಡ್ಬೇಕು ಅಂತ ಹೇಳಿ, ಕನ್ನಡಿಗರಾಗಿ ಕನ್ನಡಕ್ಕೋಸ್ಕರ ಹುಟ್ಟಿದೀವಿ, ಕನ್ನಡದಲ್ಲಿ ಕನ್ನಡ ನಾಡಲ್ಲಿ ಬದುಕಿದೀವಿ. ಸೊ ಕನ್ನಡಕ್ಕೆ ಏನಾದ್ರು ಕೊಡ್ಬೇಕು ಅನ್ನೋ ಒಂದು ಟೀಮ್ ಸ್ಪಿರಿಟ್ ನಮ್ದು. ಸೊ ಅಭಿಲಾಷೆಯಿಂದ ಈ ಒಂದು ಮೆಕ್ಯಾನಿಕ್ ನ ನಿಮ್ ಮುಂದೆ 30ನೇ ತಾರೀಕು ತರ್ತಾ ಇದ್ದೀವಿ. ಅಂಡ್ ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆನ ಏನೇ ಇದ್ರೂ ಕೂಡ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ನೀವು ಹಾಕಿ ಸಪೋರ್ಟ್ ಮಾಡ್ಬೋದು.